ಶುಕ್ರವಾರ ಶುಭ ಶುಕ್ರವಾರ ದಿನ ನಮ್ಮ ನೆಚ್ಚಿನ ನಾಯಕರಾದ CM ಮುನಿಯಪ್ಪಣ್ಣನವರು ಸಂಚಿಕೆ ಪತ್ರಿಕೆ ಅವರ ಹುಟ್ಟುಹಬ್ಬವನ್ನು ಸಂತೋಷದಿಂದ ನಾವು ನಗರಸಭಾ ಸದಸ್ಯರು ಹಾಗೂ ಸ್ನೇಹಿತರು ಮತ್ತು CM ಅಣ್ಣ ಅಭಿಮಾನಿಗಳು ಎಲ್ಲರೂ ಸೇರಿ ಒಟ್ಟಾಗಿ ನಾವು ಆಚರಣೆ ಮಾಡಿದ್ದೀವಿ. CM ಅಣ್ಣ ದಲಿತ ಸಂಘರ್ಷ ಸಮಿತಿಯ ಹೋರಾಟಗಾರರಾಗಿ ಕೋಲಾರ ಜಿಲ್ಲೆಯಲ್ಲಿ ಅನೇಕ ಜನ ದಲಿತರಿಗೆ ಹಾಗೂ ಶೋಷಿತ ವರ್ಗಕ್ಕೆ ನ್ಯಾಯ ಒದಗಿಸಿದಂಥ ಹೋರಾಟಗಾರರಾಗಿದ್ದಾರೆ. ಅವ್ರಿಗೆ ಇವತ್ತು ನಾವು ಹುಟ್ಟುಹಬ್ಬ ಕೋರಿದ್ದು ನಮ್ಮ ಮಧ್ಯೆ ಅವ್ರು ಇರೋದಕ್ಕೆ ನಮ್ಗೆ ಸಂತೋಷ ಆಗಿದೆ. ಅದ್ರ ಜೊತೆಗೆ ನಾವು ಅವ್ರ ಹತ್ರ ಸುಮಾರು ಮಾರ್ಗದರ್ಶನ ಮಾಡ್ತಾರೆ. ನಮಗೆ ನಾವು ರಾಜಕೀಯವಾಗಿ ಹಾಗೂ ಸಾಮಾಜಿಕವಾಗಿ ಯಾವ ರೀತಿ ನಡ್ಕೋಬೇಕು, ಸಮಾಜದಲ್ಲಿ ಹೆಂಗೆ ನಡ್ಕೋಬೇಕು ಅಂತ ನಮಗೆ ದಾರಿದೀಪ ತೋರಿಸ್ತಾರೆ CM ಅಣ್ಣ. ಅವರು ಸದಾ ನಮ್ಮ ಜೊತೆ ನಗ್ನಗ್ತಾ ಇರಬೇಕು ಅಂತೇಳ್ಬಿಟ್ಟು ನಮ್ಮ ಆಸೆ ಆಗಿದೆ. ಈ ದಿನ ಹುಟ್ಟುಹಬ್ಬ ಆಚರಣೆ ಮಾಡಿದ ನಮ್ಮ ಮೈಲಾಂಡಳ್ಳಿ ಮುರಳಿಯವರು ಮತ್ತು ನಗರಸಭಾ ಸದಸ್ಯರು, ನಮ್ಮ ಸ್ನೇಹಿತರು ವೆಂಕಟರಮಣ್ಣು ಎಲ್ಲ ಸೇರಿ ನಮ್ಮ ನಾರಾಯಣಸ್ವಾಮಿ, ಫಯಾಜು, ಏಜಾಜು, ರಫಿ, ಶಫಿ, ನಮ್ಮ ಚಾಂದ್ ಪಾಷಾ ಅವರು, ಮುನಿಯಪ್ಪ ಎಲ್ಲರೂ ಸೇರಿ ನಾವು ಸಂತೋಷದಿಂದ ನದೀಮ್ ಬೆಂಜನಹಳ್ಳಿ ಈ ಹಾರ್ಜನಹಳ್ಳಿ ಚುನಾವಣೆ ಬಂದಾಗ ಅದೇ ಇದೆ. ಬೆಂಜನಹಳ್ಳಿ ನದೀಮು, ನಮ್ಮ ಇಸ್ಮಾಯಿಲು, ಗುತ್ತಿಗೆದಾರರಾದ ಇಸ್ಮಾಯಿಲು ಎಲ್ಲರೂ ಸಂತೋಷದಿಂದ ಆಚರಣೆ ಮಾಡಿದ್ದೀವಿ. ವಿಶೇಷವಾಗಿ ನಮ್ಮ ಹಾರ್ಜನಹಳ್ಳಿ ಆಕಾಂಕ್ಷಿಯಾದ ತಾಸಿಫ್ ಖಾನ್ ಅವರು ಬಂದಿದ್ದಾರೆ, ಶುಭ ಕೋರಿದ್ದಾರೆ ನಮ್ಮ CM ಅಣ್ಣಗೆ. ಅವ್ರಿಗೆ CM ಅಣ್ಣದ ಆಶೀರ್ವಾದ ಕೂಡ ಸಿಕ್ಕಿದೆ ಈಗ ತಾನೆ. ಅದ್ರ ಜೊತೆಗೆ ವಸೀಮು, ನಮ್ಮ ನರಸಾಪುರ ವಸೀಮ್, ಯುವ ಮುಖಂಡರು, ಲತೀಫು ಎಲ್ಲ ಭಾಗಿಯಾಗಿ ಸಂತೋಷದಿಂದ ನಾವು ಹುಟ್ಟುಹಬ್ಬ ನಮ್ಮ ನೆಚ್ಚಿನ ನಾಯಕರಾದ CM ಅಣ್ಣ ಅವರು ಹುಟ್ಟುಹಬ್ಬ ಆಚರಣೆ ಮಾಡಿದ್ರಿ. CM ಅಣ್ಣ ಅಂದರೆ ನಮಗೊಂಥರ ಪ್ರೀತಿ ಅವ್ರ ಮೇಲೆ, ನಮಗೊಂಥರ ಅಭಿಮಾನ ಅವ್ರ ಮೇಲೆ. ಅವರು ನಮ್ಮ ಜೊತೆ ಪ್ರೀತಿಯಿಂದ ನಡ್ಕೊತಾರೆ. ನಮ್ಗೆ ಯಾವ ರೀತಿ ರಾಜಕೀಯ ಮಾಡಬೇಕು, ಯಾವ ರೀತಿ ಸಮಾಜದ ನಡ್ಕೋಬೇಕು ಅಂತ ನಮಗೆ ಮಾರ್ಗದರ್ಶಕರಾಗಿ ಹಿರಿಯರಾಗಿ ಅವ್ರ ಆಶೀರ್ವಾದ ನಮಗೆ ಇರುತ್ತೆ ಅಂತ ಆಶಾಭಾವನೆಯಿಂದ ನನ್ನ ಮಾತು ಮುಗಿಸ್ತೀನಿ. ನಮ್ಮೆಲ್ಲರ ಮುಖಂಡರಾದಂಥ CM ಮುನಿಯಣ್ಣವರು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಅವರಿಗೆ ಭಗವಂತ ಆರೋಗ್ಯವನ್ನು ಕೊಡಲಿ ಮತ್ತು ಅವರಿಗೆ ಕುಟುಂಬದಕ್ಕೂ ಕೂಡ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಅವರ ಕಾರ್ಯಗಳನ್ನು ಯಶಸ್ವಿಗೊಳಿಸಬೇಕು ನಾವು ಕೋರ್ತಾ ಇದ್ದೀವಿ. CM ಮುನಿಯಪ್ಪಣ್ಣ ಇವತ್ತು ಹುಟ್ಟಿದಬ್ಬ. ನಾವು ನಮ್ಮ ಸ್ನೇಹಿತರ ಸೇರಿ ಅವ್ರಿಗೆ ಆರೋಗ್ಯವು ಭಾಗ್ಯವು ಅವ್ರ ಕುಟುಂಬಕ್ಕೆ ದೇವರು ಇದೆಲ್ಲ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀವಿ. CM ಮುನಿಯಪ್ಪಣ್ಣನವರ 69ನೇ ಹುಟ್ಟಿದಬ್ಬರ ಪ್ರಯುಕ್ತ ಇವತ್ತೆಲ್ಲ ನಾವೇನು ಸ್ನೇಹಿತರು ನಮ್ಮ ಅಣ್ಣಂದಿರೆಲ್ಲ ಸೇರಿ ಏನು ಸರಳವಾಗಿ CM ಅಣ್ಣವರು ಏನು ವಿಜೃಂಭಣೆಯಾಗಿ ಅಲ್ಲಿಗೆ ಪಟಾಕಿ ವಿಜೃಂಭಣೆ ಅದೇನು ಇಷ್ಟಪಡಲ್ಲ. ಅದು ಇದನ್ನೆಲ್ಲ ತಗೊಂಬಂದ್ರು ಅವ್ರು ಬೈತಾರೆ, ಇವೆಲ್ಲ ನಾನು ಇಷ್ಟಪಡಲ್ಲ ಅಂತ ಹೇಳ್ಬಿಟ್ಟು. ಆದರೂ ನಾವು ಅವರಿಗೆ ಪ್ರೆಷರ್, ನಮಗೆ ಅವ್ರ ಮೇಲಿರೋ ಪ್ರೀತಿ, ನಾವು ಅವ್ರನ್ನ ಬಿಡಲ್ಲ, ಅವ್ರನ್ನ ನಾವು ತಗೊಂಬರೋದನ್ನ ಅವ್ರು ಬಿಡಲ್ಲ. ಹಿಂಗೆ ನಾವೆಲ್ಲ ಬಂದು ಇವತ್ತು ಅವ್ರದ್ದು ಸರಳವಾಗಿ ಅವ್ರದ್ದು ಹುಟ್ಟಿದಬ್ಬನ ಕೇಕ್ ಕಟ್ ಮಾಡೋ ಮುಖಾಂತರ ಅವ್ರಿಗೆ ವಿಶ್ ಮಾಡಿ ನಾವು ಅವ್ರಿಗೆ ಬರ್ತ್ಡೇ ವಿಶಸ್ ಹೇಳಿದ್ದೀವಿ. ಈ ಸಂದರ್ಭದಲ್ಲಿ ನಮ್ಮ ನಗರಸಭೆ ಸದಸ್ಯರುಗಳು ಹಾಗೂ ನಮ್ಮ ಸ್ನೇಹಿತರು ಎಲ್ಲ ಇಲ್ಲಿ ಭಾಗವಹಿಸಿದ್ದಾರೆ. PLD ಬ್ಯಾಂಕ್ ಉಪಾಧ್ಯಾಯ ಜಂಬಾರ್ ವೆಂಕಟರಮಣ್ಣು, ಸುರೇಶ್ ಹಣ್ಣು, ಬೀರಣ್ಣು, ನಮ್ಮ ಮಂಜು, ಅರುಣ್ಣು, ಶೆಪ್ಪಿ ಹಣ್ಣು, ಚಾಂದಣ್ಣು, ತಸು, ಫಾರೂಕ್ ಹಣ್ಣು, ಶೆಪ್ಪಿ ಹಣ್ಣು, ಆಮೇಲೆ ಏಜಾಜ್ ಹಣ್ಣು, ನಮ್ಮ ನದೀಮು, ವಸೀಮು, ಇಸ್ಮೇಲ್ ಸರು, ನಮ್ಮ ನಾರಾಯಣಸ್ವಾಮಿ ಇವರೆಲ್ಲರೂ ಸೇರಿ ಇವತ್ತು ಅಪ್ಸರ್ ಹಣ್ಣು, ಮುಖ್ಯವಾಗಿ ಅಪ್ಸರ್ ಹಣ್ಣು ಎಲ್ಲ ಸೇರಿ, ಮಂಜು, ನಮ್ಮ ಮಂಜು ಸಮೇತ ಬಂದಿದ್ದೇನೆ ವಕೀಲರಿಂದ, ಎಲ್ಲ ಸೇರಿ ಇವತ್ತು ಈ ಹಬ್ಬ ಅವ್ರಿಗೆ ಆಚರಣೆ ಮಾಡ್ತಾ ಅವರು ಇನ್ನೂ 100 ಕಾಲ ಅವರು ಆರೋಗ್ಯವಾಗಿ ಇದ್ದು ನಮಗೆ ಅವರು ಮಾರ್ಗದರ್ಶಕರಾಗಿ ಬೆಳಿಬೇಕು. ಅವರು ರಾಜಕೀಯವಾಗಿ ನಮ್ಮನ್ನು ನೋಡೋದಿಲ್ಲ. ಅವ್ರು ನಮ್ಮೆಲ್ಲ ಸ್ನೇಹಿತರ ಥರ ನೋಡ್ತಾರೆ. ನಮ್ಗೇನೇ ಸಮಸ್ಯೆ ಬಂದ್ರೂ, ಯಾರೇ ಸಮಸ್ಯೆ ಸಿಕ್ಕಾಕೊಂಡ್ರು ಅವರೇ ಫೋನ್ ಮಾಡಿ ಈ ಥರ ಮಾಡಬಾರ್ದು, ಈ ಥರ ಹೋಗ್ಬೇಕು, ಇದನ್ನು ಹೇಳ್ಕೊಡೋಂಥ ದೊಡ್ಡ ಗುಣ ಅವರು. ಅದು ಬಹುಶಃ ಅದಕ್ಕೇನೋ ಅವ್ರು ಎಲ್ಲರೂ ಅವರಿಗೆ ಈ ಜಿಲ್ಲೆಯಲ್ಲಿ ಅವ್ರನ್ನ ಮೊನ್ನೆ ಲೋಕಸಭೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ಎಲ್ಲ ಶಾಸಕರು ಅವ್ರನ್ನ ಕ್ಯಾಂಡಿಡೇಟ್ ಮಾಡಬೇಕಂತ ಹೊರಟಿದ್ದು. ಬಹುಶಃ ವಿಧಿ ಏನಾಯ್ತದೆ ಅದು ಆಗಿಲ್ಲ. ಆದರೂ ನಮಗೆ ಆ ನೋವು ಇವತ್ತಿಗೂ ಕಾಡ್ತಾ ಇದೆ. CM ಅಣ್ಣವ್ರಿಗೆ ರಾಜಕೀಯ ಅಂತ ಆಸೆ ಇದೆ. ರಾಜಕೀಯದಲ್ಲಿ ಒಳ್ಳೆ ಶಕ್ತಿ 100% ಸಿಗ್ತದೆ. ಅವ್ರು ರಾಜಕೀಯ ಇಷ್ಟಪಡಲ್ಲ. ಅವ್ರ ಸಮಾಜ ಸೇವೆ, ಜನಾಂಗಗಳಿಗೇನೋ ತೊಂದರೆ ಆದರೆ ಅದರ ಪರವಾಗಿ ಅವರು ಅದ್ರ ಹಿಂದೆ ನಿಂತು ಹೋರಾಟ ಮಾಡೋದೇ ಅವ್ರ ಕೆಲಸ. ಮತ್ತು ಅವರೊಂದು ಇತ್ತೀಚೆಗೆ ಅವರೊಂದು ಬುಕ್ ಬರೀತಾರೆ, ನೀನು ಮುಂದೆ ಅದನ್ನು ಬಿಡುಗಡೆ ಮಾಡ್ತಾರೆ. ನಾವೆಲ್ಲ ಸ್ನೇಹಿತರು ಸೇರಿ ನಾವು ಅದರಿಂದ ಕಾಯ್ತಾ ಇದೀವಿ. ಬಟ್ ನಾವೆಲ್ಲ ಸ್ನೇಹಿತರು ಸೇರಿ ಅದನ್ನ ಆ ಬುಕ್ ಬಿಡುಗಡೆ ಕಾರ್ಯಕ್ರಮನ ವಿಜೃಂಭಣೆಯಾಗಿ ಸಕ್ಸಸ್ ಮಾಡ್ತೀರಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಅವರಿಗೆ ಮಾತಾಡೋಕೆ ಅವಕಾಶ ಮಾಡಿದ ಎಲ್ಲ ಸ್ನೇಹಿತರಿಗೂ ವಂದನೆ ಹೇಳ್ತಾರೆ.
ಸಿ ಎಂ ಅಣ್ಣ ಹುಟ್ಟುಹಬ್ಬಕ್ಕೆ ಶುಭಾಶಯಗಳು. ನಮ್ಮ ಅಪ್ಸರಣ್ಣ ಅವರು ಎಲ್ಲ ಸೇರಿ ಸ್ನೇಹಿತರು ಎಲ್ಲರೂ ಇವತ್ತು ಬಂದು ಸಿ ಎಂ ಅಣ್ಣನ ಹುಟ್ಟುಹಬ್ಬ ಶುಭಾಶಯ ಕೋರಿದ್ರು. 2 ಮಾತು ಹೇಳ್ತಾ ನನಗೆ ಆಶೀರ್ವಾದ ಮಾಡಿದ್ದಾರೆ. 2 ಮಾತನ್ನು ಹೇಳಿ ನಾನು